ಸೊ ಇದು ಬಂದು ಫಾರ್ಚುನರಲ್ಲಿ ಇದು ಟಾಪ್ ಎಂಡ್ ಲೆಜೆಂಡರು. ಸೊ ಎರಡು ಒಂಥರ ವೈಟ್ ಕಲರು ಸ್ವಲ್ಪ ನೋಡೋದಕ್ಕೆ ಸಕ್ಕತ್ತಾಗಿ ಕಾಣುತ್ತೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೊಂದು ವ್ಲಾಗಿಗೆ ಸ್ವಾಗತ. ಸೊ ಇವತ್ತು ಆರಾಮಾಗಿ ಆಫೀಸ್ಗೆ ಹೋಗ್ತಾ ಇದ್ದೀನಿ ನಮ್ಮ ಟೊಯೋಟಾ ಫಾರ್ಚುನರಲ್ಲಿ. ಸೊ ಆಲ್ಮೋಸ್ಟ್ ಈ ದಾರಿ ಎಲ್ಲ ಪೀಣ್ಯ ಸೈಡೆ, ಈ ಕಡೆ ಓಡಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಇದೆಲ್ಲ ಬಟ್ ರೂಟ್ ಅಂತೆಲ್ಲ ಫೇಮಸ್ ಇದೆ ಫೋರ್ಡಿಂಗ್ ಕ್ರಾಸಲ್ಲಿ ಪೀಣ್ಯದಲ್ಲಿ. ನಮಗೆ ಒಂಥರ ಪೀಣ್ಯ ಒಂಥರ ಅತ್ತೆ ಮನೆ ಇದ್ದಂಗೆ, ಡೈಲಿ ಒಂದು 10 ಸರಿ ಆದರೂ ಓಡಾಡ್ತೀವಿ. ಯಾಕೆಂದರೆ ಪೀಣ್ಯ ಅಂದರೆ ಇಡೀ ಏಷ್ಯಾದಲ್ಲೇ ಬಿಗ್ಗೆಸ್ಟ್ ಒಂಥರ ಇಂಡಸ್ಟ್ರಿಯಲ್ ಓರಿಯೆಂಟೆಡ್ ಜಾಗ ಅಂದರೆ ಪೀಣ್ಯನೇ. ಅದು ಇಲ್ಲಿಂಥ ಬೋರ್ಡ್ಸ್ ಇಂಥದ್ದು ಏನು ಸಿಗಲ್ಲ ಅಂತಲೇ ಇಲ್ಲ, ಆಲ್ಮೋಸ್ಟ್ ಎಲ್ಲ ಸಿಕ್ಬಿಡುತ್ತೆ ನಿಮಗೆ. ಒಂದು ಇಂಡಸ್ಟ್ರಿ ರನ್ ಆಗಬೇಕು ಅಂದರೆ ಪೀಣ್ಯ ಸಪೋರ್ಟ್ ಬೇಕೇ ಬೇಕು, ಇಲ್ಲಾಂದರೆ ಸಖತ್ ತಲೆನೋವು. ಸೊ ಇವತ್ತು ಏನಪ್ಪ ಲಾಗ್ ಅಂದರೆ, ಬ್ರೇಕಪ್ ಆದಮೇಲೆ ಲೈಕ್ ಹುಡುಗರು ಯಾವ ರೇಂಜಿಗೆ ಚೇಂಜ್ ಆಗ್ತಾರೆ ಅದರಲ್ಲಿ ಹೇಳ್ತಾ ಇದೆ ನೋಡಿ. ಬ್ರೇಕಪ್ ಆದಮೇಲೆ ಒಬ್ಬ ಹುಡುಗರು ಏನು ಮಾಡ್ತಾರೆ ಅಂದರೆ ಇನ್ನೊಂದು ಹುಡುಗಿನ ಪಡಾಯಿಸಕ್ಕೆ ಹೋಗ್ತಾರೆ. ಇನ್ನೊಂದು ಹುಡುಗಿನ ಪಡಾಯಿಸ್ಕೊಳಕ್ಕೆ ಹೋದರೆ ಅವ್ನು ನಿಜವಲ್ಲ ಆ್ಯಕ್ಚುಲಿ ಅವತ್ತು ಝೀರೋ ಆಗ್ತಾ ಬರ್ತಾನೆ ಲೈಫಲ್ಲಿ. ಇವಾಗ ಒಂದು ಹುಡುಗಿ ಕೈ ಕೊಟ್ಟರೆ ಅವಳಿಗೆ ಇನ್ನೊಂದು ಹುಡುಗಿ ಪಡಾಯಿಸ್ಕೊಳ್ಳೋಣ ಅಂತ ಹೋಗ್ಬಾರ್ದು. ಒಂದ್ಸರಿ ಹುಡುಗಿ ಕೈ ಕೊಟ್ಲ, ಲವ್ ಎಲ್ಲಾನು ಸ್ಟಾಪ್ ಮಾಡಿಬಿಟ್ಟು ಮುಚ್ಕೊಂಡು ಕೆರಿಯರ್ನ ಫೋಕಸ್ ಮಾಡ್ಬೇಕಷ್ಟೇ. ಏನಾದರೂ ಸಾಧನೆ ಮಾಡಬೇಕು, ಅಪ್ಪ ಅಮ್ಮನ ಪ್ರೌಡ್ ಫೀಲ್ ಬರ್ಸ್ಬೇಕು ಅಂದ್ಕೊಂಡು ನಾವು ತಲೆ ಕೆಡ್ಸ್ಕೊಂಡು ಕೆಲಸಗಳು ಮಾಡಬೇಕು. ಇಲ್ಲ ಅಂದರೆ ಲೈಫ್ ಲಾಂಗ್ ಮುಂದೆ ಬರೋಕ್ಕಾಗಲ್ಲ. ನಾವು ಅಷ್ಟೇ, ನಮಗೆಲ್ಲ ಆವಾಗ ಒಂದು ಟೈಮಲ್ಲಿ ಬ್ರೇಕಪ್ ಆಯಿತು ಒಂದು 3-4 ಇಯರ್ಸ್ ಬ್ಯಾಕು. ಸೊ ಆ ಟೈಮಲ್ಲಿ ನಾವು ಅವಾಗ ಬಿಸ್ನೆಸ್ ಫುಲ್ ಹೈಪ್ ಇತ್ತು. ಅವಾಗ ನಾನು ಇವಿ ತಲೆ ಕೆಡ್ಸ್ಕೊಂಡು ಏನಾರು ಮಾಡಲೇಬೇಕು, ಅವ್ರ ಮುಂದೆಲ್ಲ ಹಂಗೆ ಹಿಂಗೆ ಮಾಡಿ ಬದುಕಿ ತೋರಿಸ್ಬೇಕು ಅಂತ ಅಂದ್ಕೊಂಡು ಯಾವಾಗಲೂ ಮೋಟಿವೇಟ್ ಆಗಿರ್ತೀವಿ. ಬಟ್ ಒಂದ್ಸಲ ನಾವು ಸ್ಟೇಜ್ ಬರೋಷ್ಟರಲ್ಲಿ ಅವ್ರನ್ನ ಕಂಪ್ಲೀಟಾಗಿ ಮರ್ತೇ ಬಿಟ್ಟಿರ್ತೀವಿ ನಾವು. ಇವಾಗ ನೋಡಿ, ಇವಾಗ ಆಫ್ಟರ್ 4 ಇಯರ್ಸ್ ಇವಾಗ ನಮ್ಮ ಹತ್ರ ಎಲ್ಲ ಐತಿ. ಇವಾಗ ಹುಡುಗಿ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳೋಣ ನಾವು. ಅದೊಂದು ಚಾಪ್ಟರು ಬರುತ್ತೆ ಹೋಗುತ್ತೆ ಲೈಫಲ್ಲಿ ಅಷ್ಟೇ. ಸೊ ಅದನ್ನು ಒಬ್ಬರು ತುಂಬ ಸೀರಿಯಸ್ ಆಗಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರಾದರೂ ಒಂದು ಹುಡುಗ ಒಂದು ಹುಡುಗಿನ ಟ್ರೂ ಲವ್ ಮಾಡಿದ್ರೆ ಆಫ್ಟರ್ ದಟ್ ಬ್ರೇಕಪ್ ಅವನ ಲೈಫ್ ಇನ್ನೊಂದ್ಸರಿ ಯಾವ ಹುಡುಗಿನ ಲವ್ ಮಾಡೋಕೆ ಹೋಗಲ್ಲ. ಕ್ಲೀನಾಗಿ ಮನೆ ತೋರಿಸಿರೋ ಹುಡುಗಿನೇ ಮದುವೆ ಆಗಿ ಸೆಟ್ಲ್ ಆಗೋದು. ಟ್ರೂ ಲವ್ ಮಾಡಿರೋ ಹುಡುಗರು ಆಲ್ಮೋಸ್ಟ್ 99% ಹುಡುಗರು ಯಾರು ಟ್ರೂ ಲವ್ ಮಾಡಿರ್ತಾರೆ ಅವ್ರೊಂದು ಹುಡುಗಿ ಕೈ ಕೊಟ್ಟ ಮೇಲೆ ಲವ್ ಸವಾಸನ ಬಿಟ್ಬಿಡ್ತಾರೆ. ಫುಲ್ ಆ್ಯಂಡ್ ಫುಲ್ ಕೆರಿಯರಾಗಿ ಫೋಕಸ್ ಮಾಡ್ತಾರೆ. ಇವಾಗ ನಿಮ್ಗೇನು ಲೈಕ್ ಆರಾಮಾಗಿ ಎಂಟರ್ಟೈನ್ಮೆಂಟ್ ಬೇಕು, ಕಾಲೇಜ್ ಹುಡುಗರಿಗೆ ಈ ಹುಡುಗಿ ಇನ್ನೊಂದು ಹುಡುಗಿ ಈ ಹುಡುಗಿ ಇನ್ನೊಂದು ಹುಡುಗಿ ಅಂತ ಹೋದ್ರೆ ಲೈಫ್ ಲಾಂಗ್ ಬರೀ ಎಕ್ಸ್ಚೇಂಜ್ ಮಾಡ್ಕೊಂಡಿರುತ್ತೆ ಅಷ್ಟೇ. ಲೈಫಲ್ಲಿ ನಮ್ಮ ಬಗ್ಗೆ ನಾವು ಪೊಟೆನ್ಷಿಯಲ್ ತಿಳ್ಕೊಬೇಕು, ನಾವು ಇದು ಮಾಡ್ಬೋದಾ ಹಿಂಗೆ ಅಂತ. ಅಲ್ಲಿವರೆಗೂ ನೀವು ನೀವೇ ಎಕ್ಸ್ಪ್ಲೋರ್ ಮಾಡ್ಕೋಬೇಕಷ್ಟೇ. ಇಷ್ಟು ದಿನ ಏನೇ ನಿಮ್ಮ 15 ಡೇಸ್ ಆಲ್ಮೋಸ್ಟ್ ಒಂದು 15 to 20 ಡೇಸ್ ಆಯಿತು ಫಾರ್ಚುನರ್ ನಮ್ಮ ಮನೆಗೆ ಬಂದು. ಏನೋ ಒಂಥರ ಪ್ರೌಡ್ ಫೀಲ್ ಅಪ್ಪ ನನಗೇನೆ. ಲೈಕ್ ಏನೋ ಒಂದು ರೇಂಜಿಗೆ ಅಚೀವ್ ಮಾಡೋ ಥರ ಫೀಲ್ ಅನ್ಸ್ಬಿಟ್ಟು. BMW ತೊಗೊಂಡಿರ್ಬೋದು, ತಾರೆಲ್ಲ ತೊಗೊಂಡಿದ್ವಿ, ಆದರೂ ಒಂಥರ ಫಾರ್ಚುನರ್ ಇಂಡಿಯನ್ ಸೆಗ್ಮೆಂಟಲ್ಲಿ ಫಾರ್ಚುನರ್ ಒಂಥರ ಕಿಂಗ್ ಅನ್ಕೊಳ್ಳಿ. ಇದು ಸ್ಯಾಟಿಸ್ಫ್ಯಾಕ್ಷನೇ ಬೇರೆ, ಇದು ಹೋಗೋ ಫೀಲೇ ಬೇರೆ ನಿಮಗೆ. ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಬ್ರೇಕಪ್ ಆದಮೇಲೆ ಎಲ್ಲ ಫುಲ್ಲು ಹಳೆ ಗಿಫ್ಟ್ಗಳನ್ನೆಲ್ಲ ಬರ್ನ್ ಮಾಡಿರೋ ವಿಡಿಯೋ ಎಲ್ಲ ರೀಲ್ಸ್ ಮಾಡಿ ಹಾಕಿದೆ. ಸೊ ಅದು ಎಷ್ಟು ಜನ ನೋಡಿದ್ರೆ ಬಿಟ್ಟರೆ ಗೊತ್ತಿಲ್ಲ. ಆಮೇಲೆ ನಾನು ಡಿಲೀಟ್ ಮಾಡ್ಬಿಟ್ಟೆ. ನನಗೆ ಯಾಕೆ ಓವರ್ ಅನ್ನಿಸ್ತು, ಕ್ಯಾ ಮ್ಯಾನ್ ಇಷ್ಟು ಚೈಲ್ಡ್ ಇಸ್ತಾರಲ್ಲ ಯಾವನ ಆಡ್ತಾನೆ. ಅದೇ ರೀ ಏನು ಗೊತ್ತಾ, ಬ್ರೇಕಪ್ ಟೈಮಲ್ಲಿ ಇಡೀ ಒಂಥರ ಚೈಲ್ಡ್ ಆಗ್ಬಿಡ್ತೀವಿ ನಾವು ಒಂದೊಂದ್ಸರಿ. ಏನು ಕುಡ್ಕೊಂಡು ತಿನ್ಕೊಂಡು ಓಡಾಡೋದು, ಏನೇನೋ ಸ್ಯಾಡ್ ಸ್ಟೀಲ್ಗಳು ಹಾಕೊಂಡು ಒಳ್ಳೆ ಫುಲ್ ಪ್ಯಾಥ ಹೊಲತ್ರ ಆಗ್ಬಿಡ್ತೀವಿ. ಸ್ವಲ್ಪ ದಿನ ಆದ್ಮೇಲೆ ನೋಡಿ ಲೈಫು ಹೆಂಗಿರುತ್ತೆ ಮಜಾ ಅಂದರೆ, ವಾಪಸ್ ಲೈಫಲ್ಲಿ ಕಂಬ್ಯಾಕ್ ಮಾಡ್ತೀವಲ್ಲ ಬ್ರೇಕಪ್ ಆದ್ಮೇಲೆ, ಅದೇ ಒನ್ ಆಫ್ ದ ಬಿಗ್ಗೆಸ್ಟ್ ಕಂಬ್ಯಾಕ್ ನನ್ನ ಪ್ರಕಾರ ಲೈಫಲ್ಲಿ. ಒಬ್ಬ ಹುಡುಗ ಕಂಪ್ಲೀಟ್ ಆಗಿ ಲವಲ್ಲಿ ಸೋತಿ ತಿರ್ಗಿ ವಾಪಸ್ ಎದ್ದು ಬರ್ತಾನಲ್ಲ, ಆ ಕಂಬ್ಯಾಕ್ ಮುಂದೆ ಯಾವುದೂ ಇಲ್ಲ ಕಣ್ರಿ. ಸೂಪರ್ ಫೀಲ್ ಅದೆಲ್ಲ. ಈ ಹಾರ್ನ್ ಮಾತಾ ಫಾರ್ಚುನರಲ್ಲಿ ನಿಮ್ಗೆ ನಮ್ಮ ತಾರಲ್ಲಿ ಒಳ್ಳೆ ಏನೋ ಲಾರಿ ಯಾರು ನೋಡ್ದಂಗೆ ಹೊಡಿತಾರೆ. ಒಂದ್ಸರಿ ಯಾರು ನೋಡೋ ಹಿಂದೆ ತಿರ್ಗಿ ನೋಡ್ಬಿಡ್ತಾರೆ. ಇದೊಂಥರ ಹಾರ್ನ್ ಸೌಂಡ್ ಕೇಳಿಸ್ಕೊಳ್ಳಿ, ಒಂಥರ ಏನೋ ಸ್ಮಾಲ್ ಆಗಿ ಕಾಣಿಸುತ್ತೆ. ಬಟ್ ನಾನೆಲ್ಲ ಮೋಸ್ಟ್ಲಿ ಒಳಗಡೆ ಇದ್ರೆ ಮಾತ್ರ ಈ ಥರ ಸೌಂಡ್ ಕಮ್ಮಿ ಕೇಳಿಸ್ಬೋದು ಅಂತ ಅನ್ಕೊಂತಿದ್ದೆ. ಈಚೆನೂ ಅಷ್ಟೇ ಮೈಲ್ಡ್ ಆಗಿದೆ ಹಾರ್ನ್. ಇದೊಂಥರ ಟೊಯೋಟಾ ಹಾರ್ನೇ ಸೂಪರ್, ಅಷ್ಟು ಹಾರ್ಸ್ ಆಗಿಲ್ಲ, ಒಂಥರ ಕ್ಲಾಸ್ ಆಗಿದೆ ಇದು. ನಮ್ಮ ತಾರ್ ಹಂಗಲ್ಲ, ಒಂದ್ಸರಿ ಯಾರು ನೋಡ್ರೆ ಬೂಮ್ ಅಂತ ಬರುತ್ತೆ ಒಳ್ಳೆ ಲಾರಿ ಯಾರು ಒಂಥರ. ಒಂದು ಮಾತ್ರ ಲೈಫಲ್ಲಿ ನಾನು ಕಲ್ತ್ಕೊಂಡಿದ್ದು ಅಂದರೆ, ಯಾವತ್ತೂ ಲೈಫಲ್ಲಿ ರಿವೆಂಜ್ ಅಂತ ಯಾರ ಮೇಲೂ ನಾವು ತೋರ್ಸೋಕೆ ಹೋಗ್ಬಾರ್ದು. ನಮ್ದು ಏನು ಕೆಲಸ ಇರುತ್ತೆ ಅದು ಮಾಡ್ಕೊಂಡು ಹೋಗ್ತಿದ್ರೆ, ನಾವು ಮಾಡೋ ಕೆಲಸ ಕರೆಕ್ಟ್ ಆಗಿತ್ತು ಅಂದರೆ ಆಟೋಮೆಟಿಕ್ ಆಗಿ ದೇವ್ರಿಗೆ ನಮ್ಮ ಮೇಲ್ಗಡೆ ತದ್ಬಿಡ್ತಾನೆ. ಸೊ ರಿವೆಂಜ್ ಫಸ್ಟ್ ಆಫ್ ಆಲ್ ನಾವು ಬ್ರೇಕಪ್ ಆದ್ಮೇಲೆ ಎಕ್ಸ್ಗಳನ್ನ ಹೇಟ್ ಮಾಡೋದೇ ದೊಡ್ಡ ತಪ್ಪು. ಸುಮ್ಮನೆ ಅವ್ರು ಬೈಕೊಂಡು ಓಡಾಡ್ತಾರೆ, ನಮಗೆ ಟೈಮ್ ವೇಸ್ಟು, ಒಂಥರ ಚೈಲ್ಡಿಶ್ ಥರ ಆಗ್ಬಿಡುತ್ತೆ.
ಸೊ ನಮ್ಮ ಟ್ರ್ಯಾಕಲ್ಲಿ ನಾವು ಹೋಗ್ತಾ ಇರಬೇಕಷ್ಟೇ. ನಾವು ಮಾಡೋ ಕೆಲಸ ಕರೆಕ್ಟಾಗಿದ್ರೆ ಆಟೋಮೆಟಿಕ್ಕಾಗಿ ನಮ್ಮ ಲೈಫ್ ಇಂಪ್ರೂವ್ ಆಗ್ಬಿಡ್ತೀವಿ. ಸೊ ಯಾರನ್ನ ಮೆಚ್ಚಕ್ಕೆ ಹೋದಾಗಲಿ ಜಾಸ್ತಿ ನಾವು ಕೈ ಸುಟ್ಕೊಳ್ಳೋದು ಇಲ್ಲ ಏನಾರ ಲೈಫ್ ಹಾಳು ಮಾಡ್ಕೊಳ್ಳೋದು. ನಮ್ಮನ್ನು ನಾವು ಮೆಚ್ಚಿಸ್ಕೋಬೇಕಷ್ಟೇ. ಮಿರರ್ ಮುಂದೆ ನಿಂತ್ಕೊಂಡ್ರೆ ನಮ್ಗೆ ನಾವು ಸ್ಟ್ರಾಂಗ್ ಅನ್ಕೊಂಡ್ರೆ ಸಾಕು. ಇವತ್ತು ಕ್ಲೀನಾಗಿ ಸ್ವಲ್ಪ ಗಾಡಿನೆಲ್ಲ ಒರೆಸ್ಬೇಕು. ವೀಕೆಂಡ್ಸ್ ಬಂತು ಅಂದರೆ ಇನ್ನೇನು ನಾಳೆ ಸ್ಯಾಟರ್ಡೆ ಸಂಡೇ ರೈಡ್ಗೆ ಹೋಗ್ಬೇಕು. ಸಂಡೇ ರೈಡ್ಗೆ ಹೋಗಿ ಬಂದು ಮಲ್ಕೊಳ್ಳೋ ನಿದ್ದೆ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಅವ್ರು ನೈಟ್ ನಮ್ಗೆ ನಿದ್ದೆ ಬರಲ್ಲ ರೈಡ್ ಟೈಮಲ್ಲಿ. ಬೆಳಿಗ್ಗೆ 5 o'clock ಎದ್ಬಿಟ್ಟು ಕ್ಲೀನಾಗಿ ವಾರ್ಮ್ ಮಾಡ್ಕೊಂಡು ಹೋದ್ರೆ ರೈಡ್ಗೆ ಒಂದು 10:30 ಗಂಟೆಗೆ ಮನೇಲಿರ್ತೀವಿ. ಸೊ ಅವಾಗ ಬಂದು ಮಲ್ಕೊಂಡ್ರೆ ಎಂಥ ಸ್ವರ್ಗ ನಿದ್ದೆ ಅಂದರೆ ಸಂಜೆ ಆಗೋದೇ ಗೊತ್ತಾಗಲ್ಲ. ತಿರ್ಗಾ ಸಂಜೆ ಆದ್ಮೇಲೆ ಒಂದು ಆರಾಮ ಒಂದು ಬಿಯರ್ ಹಾಕೊಂಡು ಮಲ್ಕೊಂಡ್ರೆ ಒಳ್ಳೆ ಹ್ಯಾಪಿ ಸಂಡೇ ನಮಗೆ. ತಿರ್ಗಾ ಮಂಡೆಯಿಂದ ಅದೇ ರೊಟೀನ್ ನಮ್ಮ ಕೆಲಸ ಕಾರ್ಯ ಅನ್ಕೊಂಡು ಫುಲ್ ಸುಸ್ತಾಗಿರ್ತೀವಿ. ಸೊ ವೀಕೆಂಡ್ಸಲ್ಲಿ ಕಾರು ಬೈಕ್ಗೆ ಟೈಮ್ ಕೊಟ್ಬಿಟ್ರೆ ಒಂಥರ ರಿಲ್ಯಾಕ್ಸೇಷನ್ ಆಗ್ಬಿಡುತ್ತೆ. ನನಗೆ ಇವಾಗ ಇರೋ ಡ್ರೀಮ್ ಒಂದೇ, ಲೈಫ್ ಒಂದ್ಸರಿ ಆದ್ರೂ ಲ್ಯಾಂಬೋರ್ಗಿನಿ ಓಡಿಸ್ಬೇಕು ಅಂತ. ತಗೊಳ್ಳೋದು ಆಮೇಲೆ ನೋಡ್ಕೊಳ್ಳೋಣ, ಫಸ್ಟ್ ಒಂದ್ಸಲ ಆದ್ರೂ ಓಡಿಸ್ಬೇಕು ಅದನ್ನ. ಲೈಫ್ ಒಂದು ಲ್ಯಾಂಬೋರ್ಗಿನಿ ತಗೊಂಡು ಓಡಾಡಿದ್ರೆ ಅದೇ ನನಗೆ ಇವಾಗ ಬಿಗ್ಗೆಸ್ಟ್ ಡ್ರೀಮ್ ಅಂದರೆ. ಇವಾಗ ಲ್ಯಾಂಬೋರ್ಗಿನಿ ಒಂಥರ ಎಲ್ಲರಿಗೂ ಜೋಶ್ ಕೊಟ್ಬಿಡುತ್ತೆ. ಅದು ನೋಡ್ತಿದ್ರೆ ಒಂದು ಸೂಪರ್ ಜೆಟ್ಟಪ್ಪ. ಒಳಗಡೆ ಕುತ್ಕೊಂಡ್ರೆ ಏನು ನಮ್ಮ PPF ಮಾಡ್ಸೋಕೆ ಹೋದಾಗ ಅಲ್ಲಿ ಲ್ಯಾಂಬೋರ್ಗಿನಿ ಇತ್ತಲ್ಲ, ಅದು ನೋಡಿದ್ರೆ ಒಂಥರ ಮೈಯೆಲ್ಲ ಫುಲ್ ಜುಮ್ ಅಂದ್ಬಿಡುತ್ತೆ. ಆ ಥರ ಇದೆ ನೋಡೋದಿಕ್ಕೆ ಅಗ್ರೆಸಿವ್ ಆಗಿ. ಲ್ಯಾಂಬೋರ್ಗಿನಿನೇ ಬ್ರೋ. ಅದು ಈ ಥರ ಅವೆಂಟೆಡ್ ಎಲ್ಲ ಇಟ್ಕೊಂಡ್ರಂತೂ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ನಮ್ಮ ರೇಂಜಿಗೆ ಉರ್ರಾಕನ ಸಾಕು. ಒಟ್ಟಲ್ಲ ಬ್ಯಾಡ್ಜ್ ಇರ್ಬೇಕಷ್ಟೇ ಗೂಳಿದು. ನನಗೆ ಫಾರ್ಚುನರ್ ಒಂದು ಮಾತ್ರ ಸಕ್ಕ ಇಷ್ಟ ಆಗಿದೆ ಅಂದರೆ ನೋಡಿ, ಈ ಕಂಪಾರ್ಟ್ಮೆಂಟು ಆರಾಮ ಇನ್ನೊಂದು ಬಿಯರ್ ಇಟ್ಬಿಟ್ಟು ಕೂಲಾಗಿರ್ಬೋದು. ನೋಡಿ ಇಲ್ಲಿಂದ AC ವೆಂಟ್ಸ್ ಕೊಟ್ಟಿದ್ದಾರೆ. ಆರಾಮ ಬಿಯರ್ ಬಾಟಲ್ ಕೋಲ್ಡ್ ಇಡ್ಬೋದು. ಇದೇ ಸ್ವಲ್ಪ ಇಷ್ಟ ಆಗಿದೆ ನಮಗೆ. ನಮ್ಮದು ಫ್ಯಾಕ್ಟ್ರಿ ಬಂದು ಡೆಡ್ ಎಂಡಲ್ಲಿದೆ. ಸೊ ನೋಡಿ ಗಾಡಿ ನಾವು ರೋಡಲ್ಲಿ ಹಾಕಿದ್ರು ಅಷ್ಟು ಏನು ತಲೆ ಕೆಡ್ಸ್ಕೊಳಂಗಿಲ್ಲ. PPF ಮಾಡಿಸಿದ್ರೆ ನೋಡಿ ನಮ್ಮ BMW PPF ಮಾಡಿಸಿದ್ರು ಯಾವ ರೇಂಜಿಗೆಲ್ಲ ಎದ್ಬಿಟ್ಟಿದೆ. PPF ಏನು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ, ಎದಳ್ತಾ ಇರುತ್ತೆ ನೋಡಿ, ಎಲ್ಲ ಗ್ಯಾಪ್ಗಳು ಬಂದ್ಬಿಡುತ್ತೆ. ಫಾರ್ಚುನರ್ ಮಾಡಿಸಿದ್ದೀವಿ, ಬಟ್ ಪರವಾಗಿಲ್ಲ, ಸ್ವಲ್ಪ ದಿನ ಇರುತ್ತೆ. ಆಮೇಲೆ ಲೈಟ್ ಎದಳೋ ಸ್ಟಾರ್ಟ್ ಆಗಿಬಿಡುತ್ತೆ. ಏನಪ್ಪ ಸೇಫ್ಟಿ ಅಷ್ಟೇ. ಸುಮ್ಮನೆ ಗಾಡಿ ಇಲ್ಲ ವರ್ಷೋ ಟೈಮಲ್ಲಿ ಹೆಂಗೆ ಮುಟ್ಟಾಗೆಲ್ಲ ಕರೆ ಆಗಿಬಿಡುತ್ತೆ. ಸೊ PPF ಹಾಕಿದ್ರೆ ಬೆಟರು. ಸೊ ನಮ್ಮ ಗಾಡಿ BMW ಮತ್ತು ಫಾರ್ಚುನರ್ ಸೇಮ್ ಕಲರು, ವೈಟ್ ಕಲರು. ವೈಟು ಬ್ಲ್ಯಾಕ್ ಬಿಟ್ಟರೆ ಯಾವುದೂ ನನಗೆ ಇಷ್ಟ ಆಗೋಲ್ಲ ಅಷ್ಟು ಕಲರ್ಗಳು. ಸೊ ಇವೆರಡೇ ನನಗೆ ಜಾಸ್ತಿ ಯಾವಾಗ ಪ್ರಿಫರ್ ಮಾಡೋದು ಗಾಡಿಗಳಲ್ಲಿ. ಒಂಥರ ಮಾಸ ಕಾಣುತ್ತೆ. ಬ್ಲ್ಯಾಕು ಸಕಲ ಕಾಣುತ್ತೆ, ಬಟ್ ಬ್ಲ್ಯಾಕ್ ಮೇಂಟೆನೆನ್ಸ್ ಮಾಡೋದು ಕಷ್ಟ, ಸ್ವಲ್ಪ ಹೆವಿ. ವೈಟು ಒಂಥರ ಫಾರ್ಮಲ್ ಆಗಿರುತ್ತೆ. ಒಂಥರ ಕಿಂಗ್ ಆಫ್ SUV ಇದ್ದಂಗೆ ಇವಾಗ ಇಂಡಿಯನ್ ಮಾರ್ಕೆಟಲ್ಲಿ. ಇದು 50 lakhs ಒಳಗಡೆ ಬೆಸ್ಟ್ ಕಾರ್ ಅಂದರೆ ನನ್ನ ಪ್ರಕಾರ ಫಾರ್ಚುನರೇ. ಬಟ್ ಇದೇ ಇನ್ನೂ XUV700, ಟಾಟಾ ಸಫಾರಿ ಎಲ್ಲ ಚೆನ್ನಾಗಿದೆ. ಬಟ್ ಅವು ಬೇರೆ ಓರಿಯೆಂಟೆಡು, ಇದು ಬೇರೆ ಓರಿಯೆಂಟೆಡು. ನಾನು ಫಾರ್ಚುನರ್ ತೊಗೋಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದೆ. ನನಗೆ ಯಾವ ಸನ್ ರೂಫು ಬೇಡ, ಏನು ಬೇಡ, ಗಾಡಿ ಮತ್ತು ನೋಡೋ ಗೂಳಿ ಥರ ಇರಬೇಕು ಅಂತ. ಸೊ ಅದಕ್ಕೆ ಇದೇ ತೊಗೊಂಡಿದ್ದು. ನನಗೇನು ಹೇಳ್ತಿಲ್ವಾ, ಯಾವ ಹೆವಿ ಸೇಫ್ಟಿ ಫ್ಯೂಚರ್ ಗಿಲಾಸ್ ಏನೂ ಬೇಡ ನಮಗೆ. ಸನ್ ರೂಫು ಬೇಕಾಗಿಲ್ಲ ನೋಡಿ. ಇಷ್ಟು 60 ಲಕ್ಷ 55 ಲಕ್ಷ ಲೆಜೆಂಡ್ಗಳಿಗೂ ಸನ್ ರೂಫ್ ಕೊಡೋಲ್ಲ. ಬಟ್ ಆದರೂ ಜನ ಇದು ತೊಗೊಳ್ತಾರೆ ಅಂದರೆ ಗಾಡಿಗಿರೋ ವ್ಯಾಲ್ಯೂ, ರೆಸ್ಪೆಕ್ಟು, ಪ್ಯೂರ್ ಮಾಸ್ ಅಷ್ಟೇ ಇದು ಫಾರ್ಚುನರ್. ಇವತ್ತು ಬಂದು ಫ್ರೈಡೇ. ಸೊ ಗಾಡಿನ ಕ್ಲೀನಾಗಿ ಇವಾಗ ವಾಶ್ ಮಾಡಬೇಕು ಸಂಡೇ ರೈಡಿಗೆ. ಸಂಡೇ ರೈಡ್ ಕ್ಲೀನಾಗಿ ವಾಶ್ ಮಾಡಿ ಎಲ್ಲ ಚೈನ್ ಲೂಪ್ ಮಾಡಿ ರೆಡಿ ಮಾಡಿ ಇಡಬೇಕು. ಭಾನುವಾರ ಬೆಳಿಗ್ಗೆನೇ ಬಾರ್ಸಾಡೋದಕ್ಕೆ. ಕಲರ್ ಮಾತ್ರ ಎರಡು ಸೂಪರಾಗಿ ಕಂಡಿದೆ ಅಲ್ವಾ? ಕಮೆಂಟ್ ಮಾಡಿ ಗಾಡಿ ಕಲರ್ ಇಷ್ಟ ಆಗಿದ್ರೆ ನಿಮಗೆ. ವೈಟು M Sport ಲೆಜೆಂಡ್ರು ಎರಡು ಅಂತ ಟಾಪ್ ಆಫ್ ದಿ ಇದ್ದಂಗೆ. ಇವಾಗ S1000 ಇದೆ M Sport. M1000 ಬಿಡಿ, ಅದು ಬೇರೆ ಕ್ಯಾಟಗರಿ. ಅದು ಒಂಥರ ಬೀಸ್ಟ್, ಅದು ಹೆವಿ ಕಾಸ್ಟ್ಲಿ, ಅದು more than 75 lakhs ಇದೆ. ಬಟ್ ಇವಾಗಿರೋ ಇದರಲ್ಲಿ ಪ್ರೋ ಮತ್ತು ಸ್ಟ್ಯಾಂಡರ್ಡ್ ಹೋಲಿಸ್ಕೊಂಡ್ರೆ ಈ ಕಲರ್ ಸೂಪರ್ ನನಗೆ M Sport. ಸೊ ಇದು ಬಂದು ಫಾರ್ಚುನರಲ್ಲಿ ಇದು ಟಾಪ್ ಎಂಡ್ ಲೆಜೆಂಡರು. ಸೊ ಎರಡು ಒಂಥರ ವೈಟ್ ಕಲರು ಸ್ವಲ್ಪ ನೋಡೋದಕ್ಕೆ ಸಕಾಲ ಕಾಣುತ್ತೆ. ಈಗ ಒಂಥರ ನಮಗೆ 15 days once ಅಷ್ಟೇ ಗಾಡಿ ಟಚ್ ಮಾಡೋದು. ಎಲ್ಲ ಚೈನ್ ಲೂಬ್ ಎಲ್ಲ ಮಾಡಬೇಕು. ಸೊ ಗಾಡಿ ಎಲ್ಲ ಕ್ಲೀನ್ ರೆಡಿ ಮಾಡಿ. ಈ ಗಾಡಿ ಓಡಿಸೋ ಫೀಲೇ ಬೇರೆ. ಈ BMW ಮಾತ್ರ ಹೆವಿ ಸ್ಮೂತ್ ಇಂಜಿನ್ಸು.
ಸೊ ಲಾಗಿಂಗ್ ಮಾಡಬೇಕು. ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಸದ್ಯಕ್ಕೆ ಇದು ಇಷ್ಟೇ ಲಾಗ್ ಇವತ್ತು.